ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ ಪಿಸಿ ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 18 ಸೌಮ್ಯತೆ. ನಾನು 1995ರಲ್ಲಿ ಸೆಮಿನರಿಯಲ್ಲಿ 3ನೇ ವರ್ಷದಲ್ಲಿ ಇದ್ದಾಗ ಅನುಚಿತ ವರ್ತನೆಯ ಕಾರಣದಿಂದ ಅಮಾನತುಗೊಂಡ ಕೆಲವು ವಿದ್ಯಾರ್ಥಿಗಳಲ್ಲಿ ಒಬ್ಬರು ಪದವಿ ಸಮಾರಂಭಕ್ಕೆ ನುಗ್ಗಿದರು ಮತ್ತು ಸೆಮಿನರಿಯಲ್ಲಿ ಹಂಗಾಮಿ ಪ್ರಾಂಶುಪಾಲರನ್ನು ಮತ್ತು ಇತರ ಅನೇಕರನ್ನು ನಿಂದಿಸಲು ಮೈಕ್ ಹಿಡಿದುಕೊಂಡರು. ಇದು ಬಹು ಆಘಾತ ಉಂಟುಮಾಡುವ ದೃಶ್ಯವಾಗಿತ್ತು. ಪ್ರಾಂಶುಪಾಲರು ಹೇಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಾರೆ ಎಂದು ನಾವು ಕಾಯುತ್ತಿದ್ದೆವು. ಆದರೆ ನಾವು ಕಂಡದ್ದು ನಮ್ಮ ಹೃದಯದಲ್ಲಿ ಇನ್ನೂವರೆಗೂ ಅಚ್ಚು ಆಗಿದೆ. ಅದು ದೇವರ ಆತ್ಮನ ಫಲ, ಸೌಮ್ಯತೆಯನ್ನು ಪ್ರದರ್ಶಿಸಿತು. ಇದು ನಿಜಕ್ಕೂ ಯೇಸುವಿನ ಸೌಮ್ಯತೆಯ ಗುಣದ ದೊಡ್ಡ ಅನುಕರಣೆಯಾಗಿತ್ತು. ಪ್ರಾಂಶುಪಾಲರು ಅದರ ಬಗ್ಗೆ ಯಾವುದೇ ರೀತಿಯಾಗಿ ಸಮರ್ಥಿಸದೆ ಅಥವಾ ಕೋಪಗೊಳ್ಳದೆ ಕಾರ್ಯಕ್ರಮವನ್ನು ಮುಂದುವರಿಸಿದರು ಮತ್ತು ಆ ವಿದ್ಯಾರ್ಥಿಯು ನಿಂದಿಸುವುದನ್ನು ಮುಗಿಸಿದ ಕೂಡಲೇ ಪದವಿ ಪಡೆದ ವಿದ್ಯಾರ್ಥಿಗಳಿಗಾಗಿ ಪ್ರಾರ್ಥಿಸಿದರು. ಅವರು ಆ ವಿದ್ಯಾರ್ಥಿಗಾಗಿ ಪ್ರಾರ್ಥಿಸುತ್ತಾರೆ ಅಥವಾ ಅಲ್ಲಿ ನಡೆದ ಘಟನೆಗಾಗಿ ಪ್ರಾರ್ಥಿಸುತ್ತಾರೆ ಅಥವಾ ಕನಿಷ್ಠ ಪ್ರಾರ್ಥನೆಯಲ್ಲಿ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಎಂದು ನಾನು ಬಯಸಿದ್ದೆ. ಆದರೆ ಇದು ದೇವರನ್ನು ಎತ್ತಿ ಹಿಡಿಯುವ, ದೇವರನ್ನು ಆರಾಧಿಸುವ ಪ್ರಾರ್ಥನೆಯಾಗಿತ್ತು. ಪದವೀಧರರಿಗೋಸ್ಕರ ಸಲ್ಲಿಸಿದ ಮಧ್ಯಸ್ಥಿಕೆಯ ಪ್ರಾರ್ಥನೆಯಾಗಿತ್ತು. ನಡೆದ ಘಟನೆಯ ಉಲ್ಲೇಖ ಇಲ್ಲವೇ ಇಲ್ಲ. ಯೇಸು ತೆರಿಗೆಯನ್ನು ಪಾವತಿಸದೆ ಕೈಸರನ ವಿರುದ್ಧ ದಂಗೆ ಏಳುವಂತೆ ಜನರನ್ನು ಪ್ರಚೋದಿಸಿದ ಎಂದು ಪಿಲಾತನ ಮುಂದೆ ಸುಳ್ಳು ಆರೋಪದೊಂದಿಗೆ ತಂದಾಗ ಶಿಲುಬೆಯ ಸುತ್ತಲಿನ ಜನರು ಆತನ ಮೆಸ್ಸಿಯತನವನ್ನು ಸವಾಲು ಮಾಡಿ ಆತನ ಶಕ್ತಿಯನ್ನು ತೋರಿಸಲು ಅವನನ್ನು ಒತ್ತಾಯಿಸಿದಾಗ, ಶಿಲುಬೆಯ ಮೇಲೆ ಕಳ್ಳನು ಯೇಸುವನ್ನು ಅಪಹಾಸ್ಯ ಮಾಡಿದಾಗ, ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಯಾವುದೇ ಕಹಿ ಭಾವನೆ ಅಥವಾ ತನ್ನನ್ನು ಸಮರ್ಥಿಸಿಕೊಳ್ಳುವ ಪ್ರತಿಕ್ರಿಯೆಯನ್ನ ಕಾಣುವುದಿಲ್ಲ. ಬದಲಾಗಿ ಯೇಸು ಮೌನವಾಗಿದ್ದುದಲ್ಲದೆ ಅವರೆಲ್ಲರಿಗಾಗಿ ಸೌಮ್ಯವಾಗಿ ಮಧ್ಯಸ್ಥಿಕೆಯ ಪ್ರಾರ್ಥನೆ ಮಾಡಿದನು. ಅದು ಆತನ ಪ್ರತಿಕ್ರಿಯೆಯಾಗಿತ್ತು, ಏಕೆಂದರೆ ತನ್ನ ತಂದೆಯಾದ ದೇವರ ಕೋಪ ಆ ಜನರ ಮೇಲೆ ಬರಬಾರದೆಂದು ಬಯಸಿದನು. ಆದಾಗ್ಯೂ ಕುತೂಹಲಕಾರಿಯಾಗಿ ಎರಡನೆಯ ಕಳ್ಳನೂ ಪಶ್ಚಾತ್ತಾಪದ ಹೃದಯವನ್ನು ವ್ಯಕ್ತಪಡಿಸಿದಾಗ ಯೇಸುವಿನ ಪ್ರತಿಕ್ರಿಯೆ ವಿಭಿನ್ನವಾಗಿತ್ತು. ಯೇಸು ತಕ್ಷಣವೇ ಪ್ರತಿಕ್ರಿಯಿಸಿ ಆ ಕಳ್ಳನಿಗೆ ಪರದೈಸಿನ ಉಡುಗೊರೆಯನ್ನ ನೀಡಿದನು. ಯೇಸು ಸಕಾರಾತ್ಮಕ ಸಂದರ್ಭಗಳಲ್ಲಿ ಅನುಕೂಲಕರವಾಗಿ ಪ್ರತಿಕ್ರಿಯಿಸಿದರು ಮತ್ತು ಸುಳ್ಳು ಆರೋಪಗಳು ಎದುರಾದಾಗ ಯಾವ ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ. ನಕಾರಾತ್ಮಕ ಕಮೆಂಟ್ಗಳನ್ನು ಕೇಳಿದಾಗ ನಾವು ಎಷ್ಟು ಬಾರಿ ನಮ್ಮನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ? ಒಂದು ನಕಾರಾತ್ಮಕ ಮಾತು ಕೇಳಿಸಿಕೊಂಡಾಗ ಹಿಂದೆ ನುಡಿದಂಥ ಎಲ್ಲ ಒಳ್ಳೆಯ ಮಾತುಗಳು ಮರೆತು ಹೋಗುತ್ತವೆ. ಕಷ್ಟಕರ ಮತ್ತು ಕಠಿಣ ಸಂದರ್ಭಗಳಲ್ಲಿ ಸೌಮ್ಯತೆಯು ಸ್ಪಷ್ಟವಾಗಿ ಕಂಡುಬರುತ್ತದೆ ಮತ್ತು ಎಲ್ಲವೂ ಚೆನ್ನಾಗಿದ್ದಾಗ ವಿರಳವಾಗಿ ಕಂಡುಬರುತ್ತದೆ. ಸೌಮ್ಯ ರೀತಿಯ ಪ್ರತಿಕ್ರಿಯೆಯು ಅಸಮಂಜಸವಾದ ಸಂದರ್ಭಗಳಲ್ಲಿಯೂ ಸಹ ಉತ್ತಮ ಪ್ರತಿಕ್ರಿಯೆಗೆ ಕರೆ ನೀಡುತ್ತದೆ. ಇದು ನಮ್ಮ ಸ್ವಂತ ಬಲದಿಂದ ಸಾಧ್ಯವಿಲ್ಲ. ಸೌಮ್ಯತೆಯಲ್ಲಿ ಆತನಂತೆ ಇರಲು ನಮಗೆ ಆತನ ಕೃಪೆ, ಅನುಗ್ರಹ ಬೇಕೇ ಬೇಕು. ಆತನ ಮೇಲೆ ಅವಲಂಬಿತವಾದರೆ ಮಾತ್ರ ಅದು ಸಾಧ್ಯ. ಇತರರನ್ನು ಮನವೊಲಿಸುವುದಕ್ಕಾಗಿ ನಾನು ನನ್ನ ಸದಾಚಾರ ಮತ್ತು ಮುಗ್ಧತೆಯನ್ನು ಸಾಬೀತುಪಡಿಸಲು ಪ್ರಯತ್ನಿಸುತ್ತೇನೆ ಎಂದು ತಪ್ಪೊಪ್ಪಿಕೊಳ್ಳಬೇಕು. ಕೆಲವೊಮ್ಮೆ ನಮ್ಮ ಕೆಲಸವು ಸರಿ ಎಂದು ಸರಿಯಾದ ಸಮಯದಲ್ಲಿ ನಮಗೆ ಸಾಬೀತುಪಡಿಸುತ್ತದೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸತ್ಯವಾಗಿರುವ ಎಲ್ಲವನ್ನೂ ರಕ್ಷಿಸುವ, ಸಮರ್ಥಿಸುವ ಸತ್ಯ ದೇವರು ಯಾವಾಗಲೂ ರಕ್ಷಿಸಲು ಬರುತ್ತಾನೆ. ಪ್ರತಿಕೂಲವಾದ ಸಂದರ್ಭಗಳಲ್ಲಿ ಆತನನ್ನು ನಂಬುವುದು ನಮ್ಮನ್ನು ಸೌಮ್ಯವಾಗಿ ಮಾಡುತ್ತದೆ. ದೇವರ ಮೇಲೆ ಭರವಸೆ ಇಟ್ಟು ಸಕಾರಾತ್ಮಕ ಮಾತುಗಳಿಗೆ ಮಾತ್ರ ಪ್ರತಿಕ್ರಿಯಿಸಲು ಅದ್ಭುತ ಕೃಪೆ ಬೇಕು. ನನಗೆ ವೈಯಕ್ತಿಕವಾಗಿ ಆತನ ಕೃಪೆ ಬೇಕು ಮತ್ತು ನಮ್ಮೆಲ್ಲರಿಗೂ ಅದು ಬೇಕೇ ಬೇಕು. ಸೌಮ್ಯತೆಯನ್ನು ಪ್ರತಿಬಿಂಬಿಸುವ ನಮ್ಮ ರಕ್ಷಕನಾದ ಯೇಸುವಿನ ಬಳಿಗೆ ಹೋಗೋಣ. ಪ್ರಾರ್ಥನೆ ಮಾಡೋಣ. ಪ್ರಿಯ ಯೇಸುವೆ, ನಾವು ಪ್ರಚೋದನೆಗೆ ಒಳಗಾದಾಗ ಮತ್ತು ನಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ತಂದಾಗ ನಮ್ಮನ್ನು ಸರಿ ಎಂದು ಸಾಬೀತುಪಡಿಸುವ ನಿನ್ನ
ಸಾಮರ್ಥ್ಯದ ಮೇಲೆ ಭರವಸೆ ಇಟ್ಟು ಸೌಮ್ಯ ಭಾವದಿಂದ ಪ್ರತಿಕ್ರಿಯಿಸಲು ನನಗೆ ಕೃಪೆ ನೀಡು. ನಮ್ಮ ಸ್ವಂತ ಶಕ್ತಿಯಲ್ಲಿ ಪ್ರತಿಕ್ರಿಯಿಸುವ ಮತ್ತು ಹೋರಾಡುವ ಪ್ರವೃತ್ತಿಯಿಂದ ನಮ್ಮನ್ನು ಬಿಡಿಸಿ ವಿವೇಚನಾಶೀಲರಾಗಿರಲು ನಮಗೆ ಸಹಾಯ ಮಾಡು. ನಮಗೆ ಅಗತ್ಯವಿರುವಾಗ ಮೌನವಾಗಿರಲು ಮತ್ತು ನಮಗೆ ಅಗತ್ಯವಿರುವಾಗ ಮಾತ್ರ ಮಾತನಾಡಲು ನಮಗೆ ಜ್ಞಾನ ಕೊಡು. ಇಂದು ನಿನ್ನ ಆತ್ಮನಿಂದ ನಮಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.